ಈ ಒಳ ಮೀಸಲಾತಿ ಇವತ್ತಿನ ಹೋರಾಟ ಟಮಟ ಚಳವಳಿಯಿಂದ ಇವತ್ತು ಶುರು ಮಾಡಿದ್ದೀವಿ. ಯಾಕಂದರೆ ನಾಳೆ ಬರತಕ್ಕಂಥ ದಿನಗಳಲ್ಲಿ 19ನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೊಳ್ಳೋದು ದೊಡ್ಡದು ಮಹತ್ವ. ಇವತ್ತಿನ ದಿನ 35 ವರ್ಷದ ಹೋರಾಟ ನಮ್ಮದು. 35 ವರ್ಷ ಯಾವ ಸರ್ಕಾರ ಕೇಳಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ಆದೇಶ ಕೊಟ್ಟು 1 ವರ್ಷ ಆಯಿತು. ಇನ್ನೂವರೆಗೆ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರ. ಅದಕ್ಕೋಸ್ಕರ ನಾವು ಇದು ಹೋರಾಟಕ್ಕೆ ಇಳಿಬೇಕಾಯಿತು. ದಯಮಾಡಿ ನಾಳೆ ಬರ್ತಕ್ಕಂಥ 19ನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀರಿ, ಒಂದು ಒಳ್ಳೆ ವಿಚಾರದಿಂದ ಮಾಡಬೇಕು. ಒಂದು ಒಳ್ಳೆ ಸುದ್ದಿ ಕೊಡಬೇಕು ಇಡೀ ಕರ್ನಾಟಕ ಮಾದಿಗ ಸಮಾಜಕ್ಕೆ ಅಂತೇಳಿ ನಾನು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ. ನಾಳೆ ಹೆಚ್ಚು ನೋಡೋದೆ, ಯಾವುದು ಅಂಜಿಕೆ ಇರೋದೆ ನೀವು ಒಂದು ಡಿಸೈಡ್ ಮಾಡಿ. ಭಾಳ ದಿನ ಆದ್ರೆ ಈಗ ಕೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ, ಈಗ ಹುಟ್ಟುತ್ತಾ ಇದ್ದಾರೆ ಎಲ್ಲರೂ ಇದಕ್ಕೆ ಅಪೋಸಿಷನ್ ಓಡಾಡೋಕೆ. 35 ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ, ನೀವು ಎಲ್ಲಿದ್ದೀರಿ? ನಾ ಕೇಳೋಕೆ ಅವ್ರಿಗೆ ಇಷ್ಟಪಡ್ತೀನಿ. ಇಷ್ಟು ದಿನ ನೀವು ಬುಕ್ ಓದಿಲ್ಲ, ಶಾಣೆ ಅಂತಿದ್ರಿ. ಏನು ಮಹೇಶ್ ಕುಮಾರ್ ಅವರು ಹೇಳಿದಾರ, ನಾವು ಓದಿ ಮುಂದೆ ಬಂದೀವಿ ಅಂತ ಹೇಳ್ತಾರೆ. 35 ವರ್ಷ ಇದು ಹೋರಾಟ ಇದ್ದಾಗ ಅವಾಗ ಓದ್ಕೊಂಡು ಬಂದಿಲ್ಲ ನೀವು ಇಲ್ಲಿವರೆಗೆ. ಏನಾದ್ರು ಕತಿ ಯಾಕಪ್ಪ ಇವರು ಹೋರಾಡ್ತಿದ್ರು? ಅವಾಗ ಅಪೋಸಿಷನ್ ಮಾಡೋದಿತ್ತು, ಅಪೋಸಿಟ್ ಮಾಡೋದಿತ್ತು ನೀವು. ಅವಾಗ ಮಾಡಲಿಲ್ಲ. ಈಗ ನಮ್ದು ಆಯ್ತಾ, ನಮ್ಗೆ 6% ಬಂದ ತಕ್ಷಣ ಇನ್ನೂ ಬಂದಿಲ್ಲ. ಅವ್ರು ಕೊಡೋದಾದಂಥ ನಾಗಮೋಹನ್ ದಾಸ್ ಅವರು ಇವ್ರು ಕೊಡಲೇಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರಿಕೊಂಡಿರಿ. ಈ 35 ವರ್ಷ ತಾವು ಏನು ಮಾಡಿರಿ? ಅದಕ್ಕೆ ನಾನು ಕೇಳೋಕೆ ನಿಮ್ಗೆ ಇಷ್ಟಪಡ್ತೀನಿ. ಏನು ಮಾಡಿರಿ ನೀವು? ಶಾಣ್ಯರು ಓದಿನಿ ಅಂದರೆ ಹೌದು, ನೀವು ಹುಷಾರಿ, ನಾವು ದಡ್ಡರು. ನಾವು ದಡ್ಡರು ಓಡಾಡ್ಕೊಂತ ರೋಡಿನ ಮೇಲೆ ಮಾಡಿ. ನೀವು ಶಾಣೆ ಮನುಷ್ಯರು ಬುಕ್ ಓದಿ ಹೇಳೋದು ಇಲ್ಲೋ ನಾವು ಇಷ್ಟು ಜನ ಇದ್ದೀವಿ ಅಂತ ಕೇಳೋದು. ಈಗ ಆಲ್ರೆಡಿ 6% ನಮ್ದಾಗಿದೆ. ಅದು ಬೇಕಾದ್ರೆ ನೀವು ಪೂರ್ತಿ % ನೀವೇ ತೊಗೊರಿ, ನಾವು ಬೇಡನಲ್ಲ. ನಮ್ಮ 6% ನಮಗೆ ಕೊಡಿ, ನಮ್ಮ ಊಟ ನಮಗೆ ಕೊಡಿ, ನಮ್ಮ ಹಕ್ಕು ನಮಗೆ ಕೊಡಿ. ನಾವು ಬೇರೆ ಒಬ್ರದ್ದು ಏನು ಕೇಳ್ತಾ ಇಲ್ಲ. ದಯಮಾಡಿ ನಮ್ಮದರಲ್ಲಿ ಕಾಲು ಹಾಕಕ್ಕೆ ದಯಮಾಡಿ ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ, ಅದರಲ್ಲಿ ಬರಬೇಡಿ. ಈ ಲಾಸ್ಟ್ ಇದು ನಾಳೆ ಬರ್ತಕ್ಕಂಥ ದಿನಗಳು ಲಾಸ್ಟ್. ಒಂದು ವೇಳೆ ಕ್ಯಾಬಿನೆಟ್ ಮಾಡಿಲ್ಲ, ರೋಡಿನ ಮೇಲೆ ಸಚಿವರಾಗಲಿ CM ಆಗಲಿ ಓಡಾಡಕ್ಕೆ ಬಿಡೋಣ ನಾವು. ಇದೊಂದು ನೆನಪಿಟ್ಕೋಬೇಕು ನೀವು. ದಯಮಾಡಿ ಉಗ್ರದಿಂದ ಹೇಳ್ತಾ ಇದ್ದೀನಿ ನಾವು ನಿಮಗೆ. ನಾಳೆ ಡಿಸಿಷನ್ ಆಗಬೇಕು, ಮಾಧುರಿ ಪರವಾರ ಆಗಬೇಕು. ಮಾಧುರ್ ನಂಬರ್ 1 ಕರ್ನಾಟಕ, ಇದು ತಿಳ್ಕೊಬೇಕು ನೀವೆಲ್ಲ. ಒಂದು ವೇಳೆ ಮಾಡಲಿಲ್ಲ, ನಾಳೆ ದಿನ 20ನೇ ತಾರೀಕು ಏನಾಗುತ್ತೆ ನಾವು ಹೇಳಲ್ಲ, ನಮ್ಮ ಜನ ಮಾಡುತ್ತೆ. ಧನ್ಯವಾದ. ಆಗಸ್ಟ್ 7ನೇ ತಾರೀಕಿನವರೆಗೂ ಇವತ್ತು ಎನ್ ಮಹೇಶ್ ಇರ್ಬೋದು, ಜ್ಞಾನ ಪ್ರಕಾಶ್ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಈ ಸಮಾಜಕ್ಕೆ ಭಾಳ ಹಿಂದುಳಿದಿದೆ, ಶೋಷಿತರ ಸಮಾಜವಿದೆ. ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾದರೆ ಒಳ ಮೀಸಲಾತಿ ಜಾರಿಗೆ ಮಾಡಲೇಬೇಕೆಂದೊಂದು 7ನೇ ತಾರೀಕವರೆಗೂ ಅವರ ಒಂದು ಬೆಂಬಲವಿತ್ತು. 7ನೇ ತಾರೀಕಿನ ನಂತರ ಒಂದೇ 2-4-5 ದಿವಸದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಹೇಳ್ತಾರೆ, ನಮ್ಮ ಸಮಾಜದಲ್ಲಿ ಇರುವಂಥ ಪರ್ಯಾಣಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇವೆಲ್ಲ ಮಾದಿಗ ಸಮಾಜಕ್ಕೆ ಸ್ವಾಮಿ ಮಾದಿಗ ಸಮಾಜಕ್ಕೆ ಸೇರಿಸಿಲ್ಲ. ಇವು ಅವ್ರ ಅಕ್ಕನವ್ರು ಕೊಡ್ಸೋಕ್ಕೋಸ್ಕರ ಅವ್ರಿಗೆ 1% ಮಗ್ಗಲು ಕಡೆಗೆ ಕೊಟ್ಟಾರ. ಅವ್ರಿಗೆ ನೀವು ನಿಮ್ಮಲ್ಲಿ ಎಷ್ಟು ಬರಬೇಕಾದ ಅದು ಪರ್ಸೆಂಟೇಜ್ ಬರ್ತದೆ, ನಿಮ್ಮಲ್ಲಿ ಸೇರ್ಕೊಂಡು ಅವ್ರ ಪರ್ಸೆಂಟೇಜ್ನು ನೀವೇ ತೊಗೋಬೇಕು ಅನ್ನೋದು ತಪ್ಪ. ಮೊದಲು ಮಾಹಿತಿ ತೊಗೊಂಡು ಕೇಸಿಂದಾರ ಈ ಒಂದು ನಮ್ಮ ಮಾದಿಗ ಸಮಾಜಕ್ಕೆ ಬೆಂಬಲ ಕೊಡಬೇಕು. ಒಂದು ವೇಳೆ ನಿಮ್ಮ ಸಮಾಜಕ್ಕೆ ಇವತ್ತು ಆದಿ ದ್ರಾವಿಡ ಬರೆಸಿದ್ರೆ ಅವ್ರ ಸರ್ಟಿಫಿಕೇಟ್ ಇದ್ದಾವೆ ತಮ್ಮಲ್ಲಿ. ಆದಿ ಕರ್ನಾಟಕ, ಆದಿ ಆಂಧ್ರ, ಪೆರಿಯಾನಿ ಇವೆಲ್ಲ ಅವರು ಒಂದು ಇವು ಪೇಪರೇ ಇದ್ದಾವೆ. ಇದರಲ್ಲಿ ನೋಡ್ಕೊಂಡೆ ಅವರೇನು ಹುಚ್ಚಿರಲ್ಲ. ಇವತ್ತು ನಾಗಮೋಹನ್ ದಾಸ್ ಅಂತಂದ್ರೆ ಅವ್ರೇನು ದೊಡ್ಡ ಇದಲ್ಲ, ಅವರೊಂದು ದೊಡ್ಡ ಆಯೋಗ ಮಾಡಿದ್ದಾರೆ, ಅವ್ರು ಚೇರ್ಮನ್ ಇದ್ದಾರೆ, ಎಲ್ಲ ನೋಡ್ಕೊಂಡೇ ಮಾಡಿರ್ತಾರೆ. ಅವಾಗಿನ ಕಲ್ಲದು ಜ್ಞಾನೋಕಾಯ ಅಂತ ಹೇಳ್ಕೊಂಡು ಈ ಮುಂದಿನ ಬರುವಂಥ ದಿನಗಳಲ್ಲಿ ನಾಳೆ 19ನೇ ತಾರೀಕು ಒಳ ಮೀಸಲಾತಿ ಒಂದು ಅಂಗವಾಗಿ ಬರ್ತಾ ಅದು ಸಚಿವ ಸಂಪುಟದಲ್ಲಿ ತಾವೆಲ್ಲ ಸಚಿವರು, ಬಲಗೈ ಇರ್ಬೋದು, ಎಡಗೈ ಇರ್ಬೋದು, ಎಲ್ಲ ಶಾಸಕರು, ಸಚಿವರು ಈ ಒಳ ಮೀಸಲಾತಿಗೆ ಬೆಂಬಲ ಕೊಟ್ಟು ಈ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಒದಗಿಸಿಕೊಡಬೇಕಂತೂ ತಮ್ಮಲ್ಲಿ ಮಾದಿಗ ಸಮಾಜದಿಂದ ಕಳಕಳಿಯ ವಿನಂತಿ. ಹೆಸರು ಹೇಳ್ರಿ. ಮಲ್ಲಿಕಾರ್ಜುನ್ ಜಿನ್ಕೇರಿ. ಇವತ್ತಿನ ದಿನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ನಮ್ಮ ಕಲಬುರಗಿ ಜಿಲ್ಲಾ ಮಾದಿಗ ಸಂಬಂಧಿತ ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗಾಗಲೇ ತಮಗೆ ಗೊತ್ತಿರದ ಸಂಗತಿಯನ್ನೆಲ್ಲ ಸುಮಾರು ವರ್ಷದಿಂದ ಒಳ ಮೀಸಲಾತಿಗೋಸ್ಕರ ನಮ್ಮ ಮಾದಿಗ ಸಂಬಂಧಿತ ಜಾತಿಗಳು ಹೋರಾಟ ಮಾಡುವ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಹಲವಾರು ಲಾಠಿ ಚಾರ್ಜಿನಲ್ಲಿ ಕಾಲು ಕೈ ಮೂಳೆ ಮುರಿಸಕ್ಕಂಥ
ಎಲ್ಲ ಹೋರಾಟಗಳು ಮುಗಿದರೂ ಕೂಡ ಯಾವುದೇ ಕಾಂಗ್ರೆಸ್ ಸರ್ಕಾರವಾಗಲಿ BJP ಸರ್ಕಾರವಾಗಲಿ ಸಮ್ಮಿಶ್ರ ಸರ್ಕಾರವಾಗಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದೆ ಮೀನಮೇಷ ಎಣಿಸಿದ ನಂತರ ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯವು 2024 ಆಗಸ್ಟ್ 1 ಒಂದು ತೀರ್ಪು ನೀಡಿತ್ತು. ಯಾವುದೇ ರಾಜ್ಯ ಸರ್ಕಾರ ಒಳ ಮೀಸಲಾತನ್ನು ರಾಜ್ಯ ಸರ್ಕಾರವೇ ಜಾರಿ ಮಾಡ್ತಕ್ಕಂಥ ಆದೇಶವಿದೆ. ತಾವೆಲ್ಲರೂ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಗಣತೆಯನ್ನು ಆಧಾರದ ಮೇಲೆ ಒಳ ಮೀಸಲಾತಿ ನೀಡಬಹುದು ಅಂತಕ್ಕಂಥದ್ದು. ಆದರೆ ನಮ್ಮ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಆಂಧ್ರ ಮತ್ತು ತೆಲಂಗಾಣ ಈಗಾಗಲೇ ಮಾದಿಗರ ಪರವಾಗಿ ಕೋರ್ಟ್ ಆದೇಶ ಬಂದ ನಂತರ ಮಾದಿಗರ ಪರವಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಮಾದಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಆ ಸರ್ಕಾರಕ್ಕೆ ನಮ್ಮ ಮಾದಿಗ ಸಂಘಟನೆಗಳ ಪರಗುತ್ತ ಒಂದು ಸ್ವಾಗತವನ್ನು ಕೋರುತ್ತೇವೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಈಗಾಗಲೇ ತಾವು ಕೇಳಿರ್ಬೋದು, ನಾನು ನಡೆದಂಥ ಸರ್ಕಾರ ನುಡಿದಂಥ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಅವರು ಈಗಾಗಲೇ ಗ್ಯಾರಂಟಿಗಳು ಕೊಟ್ಟು ಎಲ್ಲ ನಾನು ಗ್ಯಾರಂಟಿಗಳು ಕೊಟ್ಟಿದ್ದೀನಿ, ನಾನು ನುಡಿದಂತೆ ನಡೀತಾ ಇದ್ದೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮಾದಿಗರ ಒಂದು ಒಳ ಮೀಸಲಾತಿಗೋಸ್ಕರ ತಮ್ಮದೇ ಆದಂಥ ಪ್ರಣಾಳಿಕೆಯಲ್ಲಿ ನಾನು ಸರ್ಕಾರ ಬಂದ ಮೊದಲೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ನೀಡಿದಂಥ ಮುಖ್ಯಮಂತ್ರಿಗಳು ನಾವು 2.5 ವರ್ಷ ಆಯಿತು ಯಾವುದೇ ಮೀಸಲಾತಿ ಮಾಡುವುದರಲ್ಲಿ ಮೀನಮೇಷ ಎಣಿಸ್ತಾ ಇದ್ದಾರೆ. ಆದರೆ ಅವರು 2013 ಇರುವಂಥ ಶಕ್ತಿ ಇವತ್ತಿನ ಮುಖ್ಯಮಂತ್ರಿಗೆ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಒಬ್ಬ ನಾಯಕರ ಒಂದು ಸರ್ಕಾರದಲ್ಲಿ ಎಲ್ಲ ನಾಯಕರ ಮಾತು ಕೇಳಿಕೊಂಡು ನಮ್ಮ ಮೀಸಲಾತಿ ಜಾರಿ ಮಾಡಲು ವಿಳಂಬ ಮಾಡ್ತಾರೆ ಅಂತಕ್ಕಂಥದ್ದು. ನೀವು ಈಗಾಗಲೇ 6ನೇ ತಾರೀಕು 7ನೇ ತಾರೀಕು ಮಾಡ್ತೀನಿ ಅಂತಕ್ಕಂಥ ಹೇಳಿ ಸುಳ್ಳು ನೆಪ ಹೇಳೋದು ಮತ್ತು 16ನೇ ತಾರೀಕು ಹೇಳಿದ್ರಿ. 16ನೇ ತಾರೀಕು ಆದ ನಂತರ 19ನೇ ತಾರೀಕು ಹೇಳಿ ನೀವು ರಾಜ್ಯದಲ್ಲಿ ಮಾದಿಗರು ಮತ್ತು ಹೊಲೆಯರು ಹೋರಾಟ ಮಾಡಲಿ, ಇನ್ನೂ ಅದು ವಿಕೋಪಕ್ಕೆ ಹೋಗಲಿ, ಮುಂದೆ ನ್ಯಾಯಾಲಯಕ್ಕೆ ಹೋಗಲಿ ಅನ್ನತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಮುಂದೋಡ್ತಾ ಇದ್ದೀರಿ ಅಂತಕ್ಕಂಥದ್ದು ಹೊಲೆಯರು ಮತ್ತು ಮಾದಿಗರ ಎಲ್ಲರೂ ಒಕ್ಕಲಿಂದ ಹೇಳ್ತಾ ಇದ್ದಾರೆ. ನೀವು ನಿಜವಾಗಲೂ ನಡೆದಂಥ ನುಡಿದಂಥ ಮುಖ್ಯಮಂತ್ರಿಗೆ ಆಳಿಗಿದೆ. ಆದರೆ ನಾಳೆ 19ನೇ ತಾರೀಕು ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಮುಂದೆ ಕೆಟ್ಟ ಪರಿಣಾಮ ರಾಜ್ಯದಲ್ಲಿ ಸೃಷ್ಟಿ ಆಗ್ತದಂತಕ್ಕಂಥದ್ದು ಕೂಡ ಇದು ಮಾದಿಗರಿಂದ ಆಗ್ತದಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾಳೆ 19ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಮಾದಿಗರಿಗೆ ಸಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಸಹಿ ಸುದ್ದಿ ಕೊಡದೆ ಹೋದರೆ ಅದೇ ರಾತ್ರಿ ತೀರ್ಮಾನ ತಗೊಳ್ತೀವಿ, ರಕ್ತಪಾತ ಹೋರಾಟ ನಾವು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಕೂಡ ಈಗಾಗಲೇ ನಮ್ಮ ರಾಜ್ಯದ ನಾಯಕರಾದಂಥ ನಾರಾಯಣಸ್ವಾಮಿಯವರು, ಗೋವಿಂದ ಕಾರಜೋಳವರು ಈಗಾಗಲೇ ಒಕ್ಕಲಿಂದ ಕರೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ರಾಜವಾಳಿಕರ್ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ಹಿರಿಯ ನಾಯಕರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಗಳು ಕೂಡ ಅದೇ ರಾತ್ರಿ ಹೋರಾಟ ಮಾಡುವುದಕ್ಕೆ ಹೋರಾಟಗಿಳಿಯುವುದಕ್ಕೆ ಕೆಲಸ ನಾವು ಮಾಡ್ತೀವಿ. ಆದ್ದರಿಂದ ಅದು ರಾತ್ರೋರಾತ್ರಿಯಲ್ಲಿ ಮತ್ತೆ ಮುಂದೂಡಿ 16ನೇ ತಾರೀಕಂದು ಅದನ್ನು ಕೂಡ 19ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಮೇಲೆ ನಮ್ಗೆ ಯಾವುದೂ ಭರವಸೆ ಇಲ್ಲ. ಹಾಗಾಗಿ ಇದು ಬಹುದಿನಗಳ ಕನಸಿದೆ. ಒಳ ಮೀಸಲಾತಿಯನ್ನು ಜಾರಿ ಆಗಬೇಕಂತೇಳಿ ಅನೇಕ ಹರಿಯಾಣ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ತಮ್ಮ ಮೂಲಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ. ತಮ್ಮ ಸಂಪುಟ ಸಚಿವರುಗಳೇನಿದ್ದಾರೆ ಅವರು ಏನು ವಿರೋಧ ಮಾಡ್ತಾ ಇದ್ದಾರೆ, ಅವರ ಒಂದು ಮಾತಿಗೆ ಕಿವಿಗೊಡಲಾರದೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಜನರ ಒಂದು ನ್ಯಾಯವನ್ನು ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಹಾಗಾಗಿ ಬಹುಸಂಖ್ಯಾತರು ಮಾದಿಗರಿರೋದ್ರಿಂದ ಬಹುದಿನಗಳಿಂದ 3 ದಶಕದಿಂದ ನಾವು ಹೋರಾಟ ಮಾಡ್ಕೊಂಡು, ಹಾಗಾಗಿ ಇದನ್ನು ನಾಳೆ ಸಾಯಂಕಾಲ ನಮ್ಮ ಪರವಾಗಿ ನ್ಯಾಯಯುತವಾಗಿ ತೀರ್ಪು ಸಿಗಬೇಕು. ನಮ್ಮ ಒಂದು ವರದಿಯನ್ನು ಪ್ರಕಾರ ಅದನ್ನು ಜಾರಿಗೊಳಿಸಬೇಕು ಅಂತ ನಾವು